ನಮಸ್ಕಾರ. ಈಗ ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಹೇಳುವ ಜಾಗೆ ಕೂರ್ಗಿಲ್ಲಿದ್ದೆ. ಹಂಗೆ ಅಲ್ಲಿ ಕಬ್ಬೆ ಹಿಲ್ಸ್ ಹೇಳೋಲ್ಲಿಂಗೆ ಈಗ ಬಂದು ಕಾರು ಪಾರ್ಕ್ ಮಾಡಿ ಆಯಿತು. ಈಗ ಅಲ್ಲಿಂದ ನಡೆವಲೆ ಶುರು ಮಾಡಿದ್ದೆ. ಸುಮಾರು ನಡೆಕೋಳಿ ಇಲ್ಲಿ ಹತ್ತಿರ ನಾವು ಹೇಳಿದೆವು. ಮಡಿಕೇರಿ ಪೇಟೆಯಿಂದ ಕಬ್ಬೆ ಹಿಲ್ಸಿಂಗೆ 38 ಕಿಲೋಮೀಟರ್ ದೂರ ಇದ್ದು, ಎಂಗಳ ಊರಿಂದ ಕಬ್ಬೆ ಹಿಲ್ಸಿಂಗೆ 133 ಕಿಲೋಮೀಟರ್ ಇದ್ದು. ಎಂಗ ಮನೆಯಿಂದ ಬಪ್ಪಾಗ ಬದಿಯಡ್ಕ ಮುಳ್ಳೇರಿಯ ಸುಳ್ಯ ಮಡಿಕೇರಿ ರೂಟಲ್ಲಿ ಬಂದದ್ದು. ನಮ್ಮ ಊರಿಂದ ಮಡಿಕೇರಿಗೆ ಒಪ್ಪಾಗ ಮಡಿಕೇರಿ ಸಿಕ್ಕೊಂಡ ಮೊದಲು ಭಾಗಮಂಡಲ ತಲಕಾವೇರಿ ರೋಡ್ ಇದ್ದು, ನಾವು ಅದಲ್ಲಿ ಹೋಗಬೇಕು. ಈ ರೋಡಲ್ಲಿ ಸಾಧಾರಣ 5 ಕಿಲೋಮೀಟರ್ ದೂರ ಹೋಗಬೇಕು. 5 ಕಿಲೋಮೀಟರ್ ಹೋದಪ್ಪಾಗ ಮಡಿಕೇರಿ ನಾಪೊಕ್ಲು ರೋಡ್ ಸಿಕ್ಕುತ್ತು. ನೆಕ್ಸ್ಟ್ ಆ ರೋಡಲ್ಲಿ ಹೋಗಬೇಕು. ಈ ರೋಡಲ್ಲಿ ಸುಮಾರು 7 ಕಿಲೋಮೀಟರ್ ಹೋಗಬೇಕು. ಹೋದಪ್ಪಾಗ ನಮಗೆ ವಿರಾಜಪೇಟೆ ತಲಕಾವೇರಿ ರೋಡ್ ಸಿಕ್ಕುತ್ತು. ನಾವು ಆ ರೋಡಲ್ಲಿ ನೆಕ್ಸ್ಟ್ ಹೋಗಬೇಕು. ಇಂದು ಮಂಗಳವಾರ ವೀಕ್ ಡೇ ಆದ ಕಾರಣ ರೋಡೆಲ್ಲ ಖಾಲಿದ್ದು. ವೀಕೆಂಡಲ್ಲೆಲ್ಲ ಇಲ್ಲಿ ರಶ್ ಇಪ್ಪಲು ಸಾಕು. ಮಡಿಕೇರಿಯ ರೋಡ್ಗೆಲ್ಲ ಭಾರಿ ಚಂದ. ಕಾಫಿ ತೋಟದ ಎಡಕ್ಕಿಲ್ಲಿ, ಕಾಡಿನ ಎಡಕ್ಕಿಲ್ಲಿ ಇಪ್ಪ ಮಾರ್ಗಂಗ. ಇಲ್ಲಿ ಕಾರು ಬಿಡ್ಲೆ ಭಾರಿ ಲಾಯ್ಕ್ ಆವತ್ತು. ನಿಧಾನಕ್ಕೆ ಕಾರು ಕೊಂಡೋದ್ರೆ ಆಯ್ತು. ನಮಗೆ ಕಬ್ಬೆ ಹಿಲ್ಸಿಂಗ್ ಹೋಪಾಗ ಸುರುವಿಂಗೆ ಸಿಕ್ಕುವ ಜಾಗೆ ಚೇಲಾವರ ವಾಟರ್ ಫಾಲ್ಸ್ ಹೇಳಿ. ಇಲ್ಲಿಂದ ಕಬ್ಬೆ ಹಿಲ್ಸಿಂಗೆ ಸಾಧಾರಣ 2.3 ಕಿಲೋಮೀಟರ್ ಇದ್ದು. ಹೆಂಗೆ ಈಗ ಹೋಪಾಗ ವಾಟರ್ ಫಾಲ್ಸಿಂಗೆ ಹೋಯ್ದಿಲ್ಲ ಎಂತ ಹೇಳಿದ್ರೆ, ವಾಟರ್ ಫಾಲ್ಸಿನ ಹತ್ರ ಒಂದು ಕಾರ್ ಪಾರ್ಕ್ ಮಾಡಿತ್ತಿದ್ದು. ಇಲ್ಲಿ ಮಾರ್ಗ ಸಪೂರ, ಹಾಗೆ ಎಂಗಳ ಕಾರ್ ಪಾರ್ಕ್ ಮಾಡಲೇ ಜಾಗ ಇಲ್ಲೇ. ಸೊ ಹೆಂಗೆ ಈಗ ಕಬ್ಬೆ ಹಿಲ್ಸಿಂಗೆ ಹೋಗ್ತಾ ಇದ್ದೆ. ವಾಪಸ್ ಬಪ್ಪಾಗ ಚೇಲಾವರ ವಾಟರ್ ಫಾಲ್ಸಿನ ನೋಡಿಕ್ಕಿ ಬಪ್ಪಾಳಿ. ನೋಡಿ, ನಾವು ಇಲ್ಲಿ ಕಾರ್ನ ಪಾರ್ಕ್ ಮಾಡಬೇಕು. ಇಲ್ಲಿಂದ ಮುಂದೆ ನಮಗೆ ಕಾಂಕ್ರೀಟ್ ರೋಡ್ ಎಂಡ್ ಆಯಿತು. ನೋಡಿ, ಇಲ್ಲಿಗೆ ಫುಲ್ಲು ಆಫ್ ರೋಡ್. ಇಲ್ಲಿ ಬಹುಶಃ ವಾಹನಗಳ ಬಿಡ್ತಾವೆ ಇಲ್ಲ ಹೇಳಿ ಕಾಣ್ತು. ಅರೆ ಇಲ್ಲಿ ಜೀಪ್ ಎಲ್ಲ ತಂದರೆ ಇಲ್ಲಿ ಬಪ್ಪಂಗಿದ್ದು ರೋಡ್. ಅರೆ ಇಲ್ಲಿ ವಾಹನಗಳ ಎಲ್ಲೋ ಮಾಡ್ತಾವಳಿಗೆ ಗೊತ್ತಿಲ್ಲ. ಹಂಗೆ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ. ನೋಡಿದ ನಮ್ಮ ಊರಲ್ಲಿ ತೋಟಲ್ಲಿ ಎಲ್ಲ ಕಾಂಬಂಗಿಪ್ಪ ಸಣ್ಣ ಜಲಪಾತ, ಫ್ರೆಶ್ ನೀರು, ಹಾಗೆ ಮೋರೆಲ್ಲ ತಗೊಳ್ಳೋದಕ್ಕಿಲ್ಲ. ಮಳೆ ಬಪ್ಪಂಗಿದ್ದು ಮತ್ತೆ ಫಾಗ್ದೆ ಒಳ್ಳೆದಿದ್ದು. ಮಣ್ಣಿನ ಮಾರ್ಗದಲ್ಲಿ ಸಾಧಾರಣ 200 ಮೀಟ್ರ್ ನಡ್ಕೊಂಡು ಬಂದಪ್ಪಾಗ ನಾವಿಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಿಕ್ಕಿತು. ಇಂದಿಲ್ಲಿ ಯಾರನ್ನು ಕಾಣ್ತಿಲ್ಲ. ಹೆಚ್ಚಾಗಿ ಇಲ್ಲಿ ಫಾರೆಸ್ಟ್ ಆಫೀಸರ್ಗೆ ಇಕ್ಕೋಳಿ ಅನ್ನೋ ಅಭಿಪ್ರಾಯ ನನಗೆ ಗೊತ್ತಿಲ್ಲ. ಮತ್ತೆ ಇಲ್ಲಿ ಚೆಕ್ ಮಾಡಿಕೆ ನಮ್ಮ ಬಿಡುದು ಅದಕ್ಕೂ. ನೋಡಿ, ಇಲ್ಲಿ ಫಾರೆಸ್ಟ್ ಆಫೀಸ್ನ ಹತ್ತಿರ ಒಂದು ಚಂದದ ಕೆರೆ ಇದ್ದು. ನೋಡಿ, ಅರಣ್ಯ ಇಲಾಖೆಯ ಲೆಫ್ಟ್ ಸೈಡಿಂಗ್ ಇಪ್ಪ ಜಾಗೆ. ಇಲ್ಲಿ ನಾವು ಕಬ್ಬೆ ಹಿಲ್ಸಿಂಗೆ ಹತ್ತಕ್ಕದ್ದು. ಇದು ಸ್ಟಾರ್ಟಿಂಗ್ ಪಾಯಿಂಟ್. ನೋಡಿ, ಇಲ್ಲಿ ಹತ್ತಿಕೊಂಡು ಮೇಲೆ ಹೋಯ್ತು. ಭಾರಿ ಲಾಯ್ಕ ಗಾಳಿ ಬೀಸುತ್ತಾ ಇತ್ತು. ಗಾಳಿಯೊಟ್ಟಿಗೆ ಫಾಗ್ ಕವರ್ ಆಗ್ತಾ ಇದ್ದು. ಗೂಗಲ್ ಇಪ್ಪ ಮಾಹಿತಿಯ ಪ್ರಕಾರ ಈ ಗುಡ್ಡೆಯ ವಿಸಿಟಿಂಗ್ ಟೈಮು ಉದಿಯಪ್ಪಾಗ 9 ಗಂಟೆಯಿಂದ ಕಸ್ಲೆಪ್ಪಾಗ 4 ಗಂಟೆವರೆಗೆ. ಫುಲ್ ಫಾಗ್ ಆದ ಕಾರಣ ಹೆಚ್ಚು ಕಾಣ್ತಿಲ್ಲ. ಫಾಗ್ ಇದ್ದರೂ ನೋಡ್ಲೆ ಚಂದವೇ, ಫಾಗ್ ಇಲ್ಲದ್ರೂ ಚಂದವೇ. ಆದ ಕಾರಣ ಫಾಗಿನ ನಾವು ಬೈದು ಗುಣ ಇಲ್ಲ. ಇಲ್ಲಿಗೆ ಬಪ್ಪಾಗ ಜಾಕೆಟ್ ಒಂದು ಹಾಕೊಂಡು ಬನ್ನಿ ಆತ. ಮಡಿಕೇರಿಗೆ ಬಪ್ಪಾಗ ಯಾವತ್ತು ಜಾಕೆಟ್ ಇಲ್ಲದವ ರೆಡಿ ಅಂತ ಹೇಳಿದ್ರೆ ಇಲ್ಲಿ ಮಳೆ ಚಳಿ ಎಲ್ಲ ಯಾವತ್ತು ಜಾಸ್ತಿಯೇ. ಜಾಕೆಟ್ನೊಟ್ಟಿಗೆ ವಿಂಟರ್ ಕ್ಯಾಪ್ ಹಾಕೋದು ಬೆಸ್ಟು ಅಂತ ಹೇಳಿದ್ರೆ ಇಲ್ಲಿ ಕೆಮಿ ಕವರ್ ಆದಷ್ಟು ಒಳ್ಳೆಯದು. ಇಲ್ಲಿ ಗಾಳಿ ಜಾಸ್ತಿ ಇಪ್ಪ ಕಾರಣ ಕೆಮಿ ಬೇನೆಪ್ಪ ಸಾಧ್ಯತೆ ಇದ್ದು. ಸಾಧಾರಣ 1 ಕಿಲೋಮೀಟರ್ನಷ್ಟು ಹತ್ತಿಕೊಂಡು ಬಂದಾತು. ಹತ್ತಿದಷ್ಟು ಮುಗಿತೇ ಇಲ್ಲೇ. ಕಂಡಮಟ್ಟೆ ಗಾಳಿ ಇದ್ದು, ಸಿಕ್ಕಾಪಟ್ಟೆ ಚಳಿ. ಮಳೆ ಬಪ್ಪಂಗಿದ್ದು. ಪುಣ್ಯಕ್ಕೆ ಮಳೆ ಬಾರದ್ದದು ದೇವರ ದಯಿಂದ ಮಳೆ ಬೈಂದಿಲ್ಲ. ಮಳೆ ಬಂದಿದ್ದರೆ ಇನ್ನೂ ಕಷ್ಟ ಆಗುತ್ತಿತ್ತು. ಈಗ ಅಲ್ಲಿ ಗುಡ್ಡೆಯ ಕೊಡಿ ಕಾಣ್ತು. ಅದರಿಂದ ಮತ್ತೆ ಮುಂದೆ ಹೋದರೆ ಮತ್ತೊಂದು ಗುಡ್ಡೆಕ್ಕು. ಈ ಸುರುವಾಣ ಗುಡ್ಡೆಯ ಕೊಡಿ ಇನ್ನೊಂದು ಸಾಧಾರಣ 1/2 ಕಿಲೋಮೀಟರ್ನಷ್ಟು ದೂರ ಇಕ್ಕೊಳಕ್ಕೆ ಕಾಣ್ತು. ಈಗ ಅಲ್ಲಿಗೆ ಹೋಗ್ತಾ ಇದ್ದೆ. ಹಂಗ ಪಿರಿ ಪಿರಿ ಮಳೆ ಬಪ್ಪಲ್ಲ ಶುರು ಆಯ್ತು. ಮಳೆ ಪಿರಿ ಪಿರಿ ಹನಿಕೇರ್ದೊಂದೇ ಇರಲಿ. ಈ ಜಾಸ್ತಿ ದೊಡ್ಡಕ್ಕೆ ಗಾಳಿ ಮಳೆ ಎಲ್ಲ ಬಂದರೆ ಕೋಟೆ ಎಲ್ಲ ಡಿಶ್ಶಿನ ಹಂಗಪ್ಪ ಸಾಧ್ಯತೆ ಇದ್ದು. ಈ ಗುಡ್ಡೆ ಹೆಚ್ಚು ಎತ್ತರ ಇಲ್ಲೇ. ಇಲ್ಲಿ ಉದ್ದಕ್ಕೆ ಹೋಗಲಾಗುತ್ತೆ. ಇಲ್ಲಿ ಉದ್ದಕ್ಕೆ ಹೋದಪ್ಪಾಗ ಆಸುಪಾಸಲ್ಲಿ ನಮಗೆ ಬೇರೆ ಬೇರೆ ಗುಡ್ಡೆಗಳ ಕಾಣ್ತು. ಎಲ್ಲ ಇದರ ಸಾಮಾನ್ಯ ಒಂದೇ ಹೈಟಿನ ಗುಡ್ಡೆಗ ಎಲ್ಲ ಗುಡ್ಡೆಗಳದ್ದು. ಈಗ ಕ್ಯಾತನಮಕ್ಕಿ ಇದ್ದಲ್ಲ ಚಿಕ್ಕಮಂಗ್ಳೂರಿನ ಹತ್ತಿರ ಕಳಸಲ್ಲಿಪ್ಪ ಕ್ಯಾತನಮಕ್ಕಿ ಹೆಂಗಿದ್ದು ಅದರ ಥರವೇ ಇದ್ದು, ಸಿಮಿಲರ್ ಆಗಿದ್ದು.
ಮಾಡದೆ ಬರುವನೆ ಇನ್ನೀಗ ಹೋಗಷ್ಟು ಮುಂದೆ ಹೋಗಷ್ಟು ಎನರ್ಜಿ ಇಲ್ಲ, ಹೋಗ್ತಾರೆ ಇನ್ನೂ ಸುಮಾರು ಹೋಗ್ಲಿಕ್ಕೆ. ಹಾಗೆ ಇನ್ನೀಗ ಕೆಳಗೆ ಹೆಚ್ಚಾಗಿ ಟ್ರಕ್ಕಿಂಗ್ ಜಾಗಕ್ಕೆಲ್ಲ ವೀಕ್ ಡೇಸಲ್ಲಿ ಬಂದರೆ ಒಳ್ಳೇದು ಲೆಕ್ಕ. ಎಂತ ಹೇಳಿದ್ರೆ ವೀಕ್ ಡೇಸಲ್ಲಿ ಜನ ಕಮ್ಮಿ ಇರ್ತವೆ, ನಮಗೆ ಆರಾಮ್ಸೆ ಟ್ರಕ್ ಮಾಡ್ಲಿಕ್ಕೆ ಕೊಡಿ. ಆದರೆ ಈ ಜಾಗೆಗೆ ಆನೆಂತ ಹೇಳೋದು ಒಳ್ಳೆಯರು ನಿಂಗೆ ವೀಕೆಂಡಲ್ಲೇ ಬಪ್ಪೋದು ಒಳ್ಳೇದು. ಎಂತ ಹೇಳಿದ್ರೆ ನೋಡಿ ಇಂದೀಗ ಎಂಗಳ ಕಾರ್ ಮಾತ್ರ ಇಲ್ಲಿ ಕಾಣ್ತಾ ಇದ್ದು. ಈಗ ಗುಡ್ಡೆಗೆ ಹೋಪಾಗ ಹೆಂಗೆ ಮಾತ್ರ ಇಪ್ಪದು ಇಲ್ಲಿ, ಬೇರೆ ಯಾರು ಇಲ್ಲೇ. ಹಾಗೆ ಕೆಲವು ಸರ್ತಿ ಹಿಂಗಿಪ್ಪ ನಿರ್ಜನ ಪ್ರದೇಶಗಳಲ್ಲಿ ಹೆದರಿಕೆ ಹೋಯ್ತು. ಮತ್ತೆಂತಾದ್ರು ಸಡನ್ನಾಗಿ ನಮಗೆ ವನ್ಯಜೀವಿಗಳ ಸಿಕ್ಕಿಯರೆ ಹೇಳಿರ್ತಿಲ್ಲ ಯಾವಾಗ ಎಂತ ಕೂಡ. ಹಾಗೆ ನಿಂಗೆ ವೀಕೆಂಡಲ್ಲಿ ಬಂದರೆ ಸುಮಾರು ಜನ ಇರ್ತವೆ. ಹಾಗೆ ಆನ್ ರೆಕಮೆಂಡ್ ಮಾಡೋದು ಈ ಜಾಗಕ್ಕೆ ವೀಕೆಂಡಲ್ಲಿ ಬನ್ನಿ ಹೇಳಿ. ಹೆಂಗೈಂದು ಬಂದದ್ದು ಮಂಗಳವಾರ. ಕಬ್ಬೆ ಹಿಲ್ಸ್ ನೋಡಿಕ್ಕೆ ಈಗ ವಾಪಸ್ ಕಾರ್ ಇಲ್ಲಿ ಚೇಲಾವರ ವಾಟರ್ ಫಾಲ್ಸಿನ ಹತ್ರ ಬಂದೆ. ಕಾರ್ ಪಾರ್ಕ್ ಮಾಡಿದ ಜಾಗದಿಂದ ಜಲಪಾತ ನೋಡೋಕ್ಕಾರೆ ಸಾಧಾರಣ 100 ಮೀಟ್ರ್ ನಡ್ಕೊಂಡು ಹೋಗ್ಬೇಕು. ಈಗ ಮಳೆಗಾಲ ಅಲ್ದ, ನೀರು ಜಾಸ್ತಿ ಕಾರಣ ನೀರಿಂಗೆ ಇಳಿಯೋದು ರಿಸ್ಕು. ಹಂಗೆ ಇಲ್ಲಿ ನೀರಿಂಗೆ ಇಳಿಯೋದೇ ಎಡ್ತೂ ಇಲ್ಲೇ, ಅಲ್ಲಿ ಬೋರ್ಡ್ ಹಾಕಿದ್ದೆ ಅದು ನೀರಿಂಗೆ ಇಳಿಯೋದು ಆಗಾಳಿ ನೋಡಿ. ಇಲ್ಲಿಗೆ ಲಾಸ್ಟ್, ಇದನ್ನು ಮುಂದೆ ನಮಗೆ ಹೋಗಲಿಡ್ತಿಲ್ಲ. ಇಲ್ಲಿ ಬೇಲಿ ಹಾಕಿದ್ದೆವು, ಪ್ರವಾಸಿಗರ ಸೇಫ್ಟಿಯ ನೋಡಿಕೊಂಡು ಬೇಲಿ ಹಾಕಿದ್ದೆವು. ಹಾಗೆ ನಾವಿಲ್ಲಿ ನಮ್ಮ ಬೇಗಡು ಪಿರ್ಕಿ ಗಟ್ಟಲೆಲ್ಲ ಹೋಗಲಾಗ ನಾವು ಇಲ್ಲಿಂದಲೇ ಜಲಪಾತ ನೋಡಿಕ್ಕೆ ಬಂದರಾತು. ಮತ್ತೆ ನಿಂಗೆ ಕಬ್ಬೆ ಹಿಲ್ಸಿಂಗೆ ಬರ್ತಾರೆ ಸಣ್ಣ ವೆಹಿಕಲ್ ಇಲ್ಲಿ ಬಪ್ಪ ಒಳ್ಳೇದು. ಬೈಕ್ ಇಲ್ಲಿ ಬಂದರೆ ಭಾರಿ ಒಳ್ಳೇದು. ಇಲ್ಲದ್ರೆ ಸಣ್ಣ ಸಣ್ಣ ಕಾರುಗಳಲ್ಲಿ ಬನ್ನಿ. ಈ 7 ಸೀಟರ್ ಕಾರುಗ ಅಗಲ ಇಪ್ಪ ಕಾರುಗ ಈಗ ಟಾಟಾ ಸುಮೋ ಹಾಂಗಿಪ್ಪ ಅಲ್ಲೆಲ್ಲ ಬರಡಿ. ಮತ್ತೆ ಟಿಟಿಗಳಲ್ಲೆಲ್ಲ ಬಪ್ಪಾರೆ ಅವಾಯ್ಡ್ ಮಾಡಿ. ಎಂತ ಹೇಳ್ಯಾರೆ ಈಗ ಮಳೆಗಾಲ, ಕೆಲವು ದಿಕ್ಕಲೆಲ್ಲ ಈಗ ಕರೆಂಟ್ ಲೈನ್ ಎಲ್ಲ ತುಂಬಾ ಕೆಳ ಇರ್ತು. ನಮ್ಮ ವೆಹಿಕಲಿನ ಮಾಡಿಂಗೆ ಟಚ್ ಆಗಿ ಹಾಗೆಲ್ಲ ಅಪ್ಪ ಸೀನುಗಲ್ಲ ಇದ್ದು. ಮತ್ತೆ ಈಗ ಕಬ್ಬೆ ಹಿಲ್ಸಿನ ಹತ್ರ ಇಪ್ಪ ಮಾರ್ಗವು ಹಂಗೆ ತುಂಬಾ ಸಪುರ ಮಾರ್ಗ. ಈಗ 2 ಕಾರಿಂಗೆ ಒಟ್ಟಿಗೆ ಪಾಸ್ ಅಪ್ಪಲ್ಲ ಇಡ್ತಿಲ್ಲ. ನಾವು ಒಂದು ಕಾರ್ ರಿವರ್ಸ್ ಬಂದು ಇನ್ನೊಂದು ಕಾರಿಂಗೆ ಸೈಡ್ ಕೊಟ್ಟು ಹಾಗೆ ಬರಕೌತು. ಹಾಗೆ ನನ್ನ ಪ್ರಕಾರ ನಿಂಗೆ ಬೈಕಲ್ಲಿ ಬಂದರೆ ಬೆಸ್ಟ್, ಅದರಷ್ಟು ಬೆಸ್ಟ್ ಬೇರೆ ಯಾವುದಿಲ್ಲ. ಇಲ್ಲದ್ರೆ ಸಣ್ಣ ಸಣ್ಣ ಕಾರುಗಳಲ್ಲಿ ಬನ್ನಿ. ಈಗ 800 ಇಗ್ನಿಸು, ಈಗ ಟಿಯಾಗೋ ಹಾಂಗಿಪ್ಪ ಕಾರುಗಳಲ್ಲಿ ಬನ್ನಿ. ಕಬ್ಬೆ ಹಿಲ್ಸಿನ ಹತ್ರ ಯಾವುದೇ ಹೋಟ್ಲುಗ ಮತ್ತೆ ಸಣ್ಣ ಸಣ್ಣ ಈ ತಿಂಡಿಗಾಲ ಸಿಕ್ಕುವ ಅಂಗಡಿಗ ಸ್ನಾಕ್ಸ್ ಐಟಮ್ ಸಿಕ್ಕುದು ಎಂಥದ್ದು ಇಲ್ಲ. ಹಾಗೆ ನಿಂಗೆ ಈಗ ಅಲ್ಲಿ ಮಧ್ಯಾಹ್ನಪ್ಪಗ ಊಟಕ್ಕೆ ಹೋಗ್ಕೊಳ್ಳೆ ಸಾಧಾರಣ 1 ಗಂಟೆ ಟ್ರಾವೆಲ್ ಮಾಡಬೇಕಾಗುತ್ತೆ. ಒಂದ ಭಾಗಮಂಡಲ ಸೈಡಿಂಗ್ ಹೋಗ್ಬೇಕು, ಇಲ್ಲದ್ರೆ ಮಡಿಕೇರಿ ಸಿಟಿ ಸೈಡಿಂಗ್ ಹೋಗ್ಬೇಕು. ಹಾಗೆ ಆನ್ ಹೇಳುದು ಎಂತ ಹೇಳಿದ್ರೆ ನಿಂಗೆ ಮನೆಯಿಂದ ಬಪ್ಪಗಳೇ ಸಣ್ಣ ಸಣ್ಣ ಐಟಮ್ಗಳ ತೆಕ್ಕೊಂಡು ಬನ್ನಿ. ನಿಂಗೆ ಗುಡ್ಡೆ ಹತ್ತೋಗಲ್ಲ, ಅಲ್ಲಿ ಹಸು ತೊಳೆರಿ ಹಣ್ಣುಗಳ ಮತ್ತೆ ಸಣ್ಣ ಸಣ್ಣ ಈ ಹುರಿದ ತಿಂಡಿಗಳೆಲ್ಲ ತಿಂಬಲಕ್ಕು. ಮಡಿಕೇರಿಲಿ ಇಪ್ಪ ಬೇರೆ ಟೂರಿಸ್ಟ್ ಪ್ಲೇಸ್ ಹೋಗಿ ಕಂಪೇರ್ ಮಾಡಿದ್ರೆ ಮಂಡಲ್ಪಟ್ಟಿ, ತಡಿಯಂಡಮೂಲು ಮತ್ತೆ ಮಳ್ಳಳ್ಳಿ ಫಾಲ್ಸ್ ಹಂಗೆ ಪಕ್ಕದ ಕಂಪೇರ್ ಮಾಡಿದ್ರೆ ಈ ಪ್ಲೇಸ್ ಅಷ್ಟು ಪಾಪ್ಯುಲರ್ ಇಲ್ಲ. ಎಂತ ಹೇಳಿದ್ರೆ ಮಡಿಕೇರಿಲಿ ಇಪ್ಪೋಕೆ ಇದರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಮೊನ್ನೆ ಹಿಂಗೆ ಗೂಗಲ್ ಮ್ಯಾಪ್ ಹಾಕೊಂಡು ಹೋದೆ, ಕರೆಕ್ಟ್ ಲೊಕೇಶನ್ ತೋರಿಸಿದ್ದ. ಅದರದೇ ಫಾರ್ ದ ಸೇಫರ್ ಸೈಡ್ ಹೆಂಗ ಕೆಲವು ಜನರ ಹತ್ರ ಕೇಳಿದೆ, ಇದು ಕಬ್ಬೆ ಹಿಲ್ಸ್ ಎಲ್ಲಿ ಬಪ್ಪದೋಳಿ, ಅವು ಮೇಲೆ ಕೆಳ ನೋಡ್ತಾವೆ. ಎಂತ ಹೇಳಿದ್ರೆ ಅಷ್ಟು ಗೊಂತಿಪ್ಪ ಜಾಗ ಅಲ್ಲ ಇದು. ಇದೊಂಥರ ಹಿಡನ್ ಪ್ಯಾರಡೈಸ್ ಹೇಳಿ ಹೇಳಕ್ಕು, ಕೂರ್ಗಿನ ಹಿಡನ್ ಪ್ಯಾರಡೈಸ್ ಹೇಳಿ ಹೇಳಕ್ ಈ ಜಾಗ. ಹಾಗೆ ಇದು ಒಂದು ವರ್ತ್ ವಿಸಿಟಿಂಗ್ ಪ್ಲೇಸ್. ಎನ್ನ ಪ್ರಕಾರ ಇದೊಂದು ವರ್ತ್ ವಿಸಿಟಿಂಗ್ ಪ್ಲೇಸ್ ಹೇಳಿ ಹೇಳಕ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಗಳ ಫ್ರೆಂಡ್ ಒಕ್ಕೆಲ್ಲ ಶೇರ್ ಮಾಡಿ. ಹಾಗೆ ಯಾರು ಸುದ್ದಿ ಇಟ್ಸ್ ಚಾನಲ್ ಹಿಂಗೆ ಸಬ್ಸ್ಕ್ರೈಬ್ ಆಯ್ದಿಲ್ಲಿ ಅವೆಲ್ಲ ಸಬ್ಸ್ಕ್ರೈಬ್ ಅದಕ್ಕೆ. ಇನ್ನೊಂದು ವಿಡಿಯೋಲಿ ಸಿಕ್ಕುವ. ನಮಸ್ಕಾರ.